ನಮಸ್ತೆ ಪ್ರೇಕ್ಷಕರೇ. ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಆದಂಥ ನಟ ಧ್ರುವಂತ್ ಅವರು ಕಿಚ್ಚ ಸುದೀಪ್ ಅವರ ಮೇಲೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದು, ಇದು ಬಿಗ್ ಬಾಸ್ನ ಪ್ರೇಕ್ಷಕರಿಗೆ ಹಾಗೂ ನಟ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗಳಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು ಪ್ರೇಕ್ಷಕರೇ, ನಟ ಧ್ರುವಂತ್ ಅವರು ಅಭಿಷೇಕ್ ಅವರ ಜೊತೆ ನಿನ್ನೆ ನಡೆದ ಎಪಿಸೋಡ್ ಒಂದರಲ್ಲಿ ನಟ ಕಿಚ್ಚ ಸುದೀಪ್ ಅವರ ಬಗ್ಗೆ ಅನುಮಾನಾಸ್ಪದವಾಗಿ ಮಾತಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ವೀಕೆಂಡಲ್ಲಿ ಕಂಟೆಸ್ಟೆಂಟ್ಗಳ ಬಗ್ಗೆ ತುಂಬಾ ಪಾರ್ಶಿಯಾಲಿಟಿ ಮಾಡ್ತಾರೆ ಹಾಗೂ ಕೆಲವರಿಗೆ ಮಾತ್ರ ಸ್ಕೋಪ್ ಕೊಡ್ತಾರೆ, ಇನ್ನು ಕೆಲವರಿಗೆ ಮಾತಾಡಲು ಸ್ಪೇಸ್ ಕೂಡ ಕೊಡೋದಿಲ್ಲ. ಪ್ರತಿ ವೀಕೆಂಡಲ್ಲಿ ನಡೆಯುವ ಕಿಚ್ಚನ ಪಂಚಾಯಿತಿಯಲ್ಲಿ ನನಗೆ ಯಾವತ್ತೂ ಕೂಡ ಅವರು ಮಾತನಾಡಲು ಸ್ಪೇಸ್ ಕೂಡ ಕೊಟ್ಟಿಲ್ಲ ಎಂದು ನಟ ಧ್ರುವಂತ್ ಅವರು ಅಭಿಷೇಕ್ ಅವರೊಂದಿಗೆ ಮಾತಿನ ಭರದಲ್ಲಿ ಹೇಳಿದ್ದಾರೆ. ನಟ ಕಿಚ್ಚ ಸುದೀಪ್ ಅವರ ಮೇಲಿನ ಈ ಒಂದು ಹೇಳಿಕೆಯಿಂದ ಧ್ರುವಂತ್ ಅವರು ಬಿಗ್ ಬಾಸ್ನ ಪ್ರೇಕ್ಷಕರು ಹಾಗೂ ಕಿಚ್ಚ ಸುದೀಪ್ ಅಭಿಮಾನಿಗಳ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಕಿಚ್ಚ ಸುದೀಪ್ ಅವರು ಕಳೆದ 11 ಸೀಸನ್ನಿಂದನೂ ಕೂಡ ಈ ಒಂದು ಬಿಗ್ ಬಾಸ್ನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಅವರು ಯಾವತ್ತೂ ಕೂಡ ಫೇವರಿಸಮ್ ಮಾಡಲ್ಲ, ತಪ್ಪು ಮಾಡಿದವ್ರಿಗೆ ಅಲ್ಲೇ ಬುದ್ಧಿ ಹೇಳ್ತಾರೆ ಹಾಗೂ ಮತ್ತೆ ಚೆನ್ನಾಗಿ ಆಟ ಆಡಲು ನಮ್ಮನ್ನು ಹುರಿದುಂಬ್ತಾರೆ. ಕಿಚ್ಚ ಸುದೀಪ್ ಅವರ ಮೇಲಿನ ಈ ಹೇಳಿಕೆಯನ್ನು ಜನರು ನಾವು ಇದನ್ನು ಒಪ್ಪೋದಿಲ್ಲ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಅವರು ಕಿಚ್ಚ ಸುದೀಪ್ ಅವರಿಗೆ ಎಲ್ಲರ ಮುಂದೆ ಕ್ಷಮೆ ಕೇಳಬೇಕು ಎಂದು ಹೇಳ್ತಿದ್ದಾರೆ. ಧ್ರುವಂತ್ ಅವರ ಈ ಹೇಳಿಕೆ ಸರಿನಾ ತಪ್ಪಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.